ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ನಂದು ಹಾಗೆ ಈ ತರ ವರ್ಕು ಈ ತರ ಎಲ್ಲ ಇಡ್ಸಲ್ಲ ನಂಗೆ. ಮುದ್ದಾದ ಕಣ್ಣಿಗೊಂದು ಪುಟ್ಟ ಕೆನ್ನೆಗೊಂದು ನಕ್ಷತ್ರ ತಂದು ಕೊಡಲೇನು ಮಾಯಾವಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತುಂಬ ದಿನ ಆಗೋಗಿತ್ತು ವ್ಲಾಗ್ ಮಾಡಿ. ಆ್ಯಂಡ್ ಇವತ್ತು ಬಂದು ಥರ್ಸ್ಡೇ, ನಮಗೆ ಹಾಲಿಡೇ ಇದೆ. ಸೊ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಇದು ಸೇವೆಗೆ ಸ್ವಲ್ಪ ತುಂಬಾ ಕೆಲಸ ಇದೆ. ಸೊ ಅದಕ್ಕೆ ಅಂತ ರೆಡಿ ಆದ್ಮೇಲೆ ಸೊ ಇವತ್ತು ರ್ಯಾಂಡಮಾಗಿ ವ್ಲಾಗ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಅದಕ್ಕೆ ಅಂತೇಳಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ಆಯಿತು, ಸ್ನಾನ ಆಯಿತು, ಎಲ್ಲ ಆಯಿತು. ಪೂಜೆಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ, ಪೂಜೆ ಮಾಡಬೇಕು. ಸೊ ಅದಕ್ಕೂ ಮುಂಚೆ ವ್ಲಾಗ್ನ ಸ್ಟಾರ್ಟ್ ಮಾಡಬೇಡ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ. ಸೊ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಇವಾಗ ನೋಡಿ ಪೂಜೆಗೆ ಎಲ್ಲ ರೆಡಿ ಆಗಿದೆ, ಇನ್ನೇನು ಪೂಜೆ ಮಾಡೋದಷ್ಟೇ ಬಾಕಿ. ಸೊ ಬನ್ನಿ ಇವಾಗ ಪೂಜೆ ಮಾಡೋಣ. ನಾನಿವತ್ತು ಈ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಇದು ಆನ್ಲೈನಲ್ಲಿ ತರಿಸಿದ್ದು, ಫ್ಲಿಪ್ಕಾರ್ಟ್ ಅಥವಾ ಮೀಶೋ ಅನ್ಕೋತೀನಿ. ಸೊ ಇವಾಗ ಪೂಜೆ ಮಾಡಿ ನಮ್ಮಮ್ಮ ಅವರು ಕೂಡ ರೆಡಿ ಆಗ್ತಾರೆ. ರೆಡಿ ಆದಮೇಲೆ ಹೊರಡೋದಷ್ಟೇ. ಸೊ ಬನ್ನಿ ಇವಾಗ ಪೂಜೆ ಮಾಡೋಣ. ಸೊ ಗೈಸ್, ಇವಾಗ ಪೂಜೆ ಎಲ್ಲ ಮುಗೀತು. ಇನ್ನೇನಿಲ್ಲ, ಹಬ್ಬ ತುಂಬ ಸೆಕೆ ಇದೆ ಇವಾಗಂತೂ. ಸೊ ಬನ್ನಿ ಪೂಜೆ ಮಾಡಿದ್ದೀನಿ ಅಲ್ವಾ, ತೋರಿಸ್ತೀನಿ ನೋಡಿ. ಈ ಥರ ಪೂಜೆ ಮಾಡಿದ್ದೀನಿ. ಮನೇಲಿ ಪೂಜೆ ಮಾಡಿದ್ರೆ ಒಂಥರ ಒಳ್ಳೆ ವೈಬ್ಸ್ ಅಲ್ವಾ ಗೈಸ್. ಏನೇ ಆಗಲಿ ಮನೆಯಲ್ಲಿ ಅವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರು ಇದೆಯಲ್ಲ, ಸಖತ್ ಒಳ್ಳೆ ವೈಬ್ಸ್ ಕೊಡುತ್ತೆ. ಇನ್ನು ಇವಾಗ ಹೊರಗಡೆ ಹೋಗಬೇಕು. ತಿಂಡಿ ಕೂಡ ಆಯಿತು. ಇವತ್ತು ತಿಂಡಿ ಬಂದು ಅನ್ನ, ಹಾಗೆಯೇ ಗಣಕೆ ಸೊಪ್ಪಿನ ಸಾಂಬಾರು. ಇವತ್ತು ಅಮ್ಮವರೆಲ್ಲ ತಿಂಡಿಗೆ ಹೊರಗಡೆ ಏನೋ ಫಂಕ್ಷನ್ ಇತ್ತು ಅಂತ ಹೋಗಿದ್ರು. ಸೊ ನನಗೊಬ್ಳಿಗೆ ಅಲ್ವಾ ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರನ್ನೇ ಮಾಡ್ಕೊಂಡಿದ್ದೆ. ಇನ್ನು ಇವಾಗ ಸ್ವಲ್ಪ ಹೇರ್ ಡ್ರೈ ಮಾಡಿಕೊಂಡು ರೆಡಿ ಆಗೋದಷ್ಟೇ, ಇನ್ನೇನಿಲ್ಲ ಗೈಸ್. ಸೊ ಹೋಗ್ತಾ ಸಿಗ್ತೀನಿ, ಫುಲ್ ಬ್ಲಾಗ್ನ ನೋಡಿ. ಸೊ ಗೈಸ್, ಹಾಗೆಯೇ ಇನ್ನೊಂದು ಅಪ್ಡೇಟ್ ಏನಂತಂದರೆ, ನಾವು ಗೃಹ ಪ್ರವೇಶಕ್ಕೆ ಸ್ಯಾರೀಸ್ ಎಲ್ಲ ಸ್ವಲ್ಪ ತೊಗೊಂಡು ಬಂದಿದ್ವಿ, ಇನ್ನೂ ಸ್ವಲ್ಪ ತೆಗಿಬೇಕು. ಸೊ ಸ್ವಲ್ಪ ತೆಗ್ದಿದ್ವಿ, ಅದನ್ನೆಲ್ಲ ಸ್ಟಿಚ್ಚಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಸೊ ಅದಕ್ಕೆ ಅಂತ ಎಲ್ಲನೂ ಇಟ್ಟಿದ್ದೀನಿ ನೋಡಿ, ಹಂಗೆ ತೋರಿಸ್ತೀನಿ. ಇದು ನಂದು, ಹಾಗೆಯೇ ಇದು ಕ್ರೇಪ್ ಸಿಲ್ಕ್ ಅಮ್ಮಂದು, ಇದರೊಳಗಡೆನೂ ಒಂದಿದೆ. ಅದೆಲ್ಲ ಒಂದ್ಸಲ ತೋರಿಸ್ತೀನಿ. ಒಟ್ಟು ಇವಾಗ ಸದ್ಯಕ್ಕೆ ಒಂದು 4 ಸ್ಯಾರಿ ಇದೆ. ಸೊ ಇದಕ್ಕೆಲ್ಲ ಹೊಲ್ಸೋಕ್ಕೆ ಅಂತ ಹೇಳ್ಬಿಟ್ಟು ನಾನೇ ಒಂದಿಷ್ಟು ಡಿಸೈನ್ಸ್ನ ಹುಡುಕಿ ಇಟ್ಟಿದ್ದೀನಿ. ಸೊ ನೋಡೋಣ, ಇದನ್ನು ಸ್ವಲ್ಪ ಗ್ರ್ಯಾಂಡಾಗಿ ಹೊಲ್ಸೋಣ, ಇದನ್ನು ಸ್ವಲ್ಪ ಸಿಂಪಲಾಗಿ ಹೊಲ್ಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇದು ನಮ್ಮ ಕ್ರೇಪ್ ಸಿಲ್ಕ್ ಸ್ಯಾರಿ ಗೈಸ್, ತುಂಬ ಚೆನ್ನಾಗಿದೆ. ನನಗೆ ಕಲರ್ ಸಖತ್ ಇಷ್ಟ ಆಯಿತು. ಮೋಸ್ಟ್ಲಿ ಕ್ಯಾಮ್ರದಲ್ಲಿ ಅಷ್ಟು ಚೆನ್ನಾಗಿ ಗೊತ್ತಾಗ್ತಿಲ್ಲ. ಸೊ ಒಂದ್ಸಲ ನಾನು ನೆಕ್ಸ್ಟ್ ಯಾವಾಗಾದರೂ ಸ್ಯಾರಿ ಬ್ಲಾಗ್ಸ್ ಅಂತ ಮಾಡ್ತೀನಿ, ಸ್ಯಾರಿ ಕಲೆಕ್ಷನ್ಸು. ಸೊ ಇವಾಗ ಸದ್ಯಕ್ಕೆ ಇಷ್ಟು ಸ್ಯಾರೀಸ್ ಇದೆ, ನೋಡೋಣ, ಆದರೆ ಕೊಟ್ಬಿಟ್ಟು ಹೋಗೋಣ. ಹಾಗೆಯೇ ಇದು ಅಳತೆಗೆ ಅಂತ ಹೇಳ್ಬಿಟ್ಟು ನನ್ನ ಬ್ಲೌಸು. ಸೊ ಇಷ್ಟನ್ನ ಎತ್ತಿಟ್ಟಿದ್ದೀನಿ. ಇವಾಗ ಕೊಟ್ಬಿಡೋಣ ಸ್ಟಿಚ್ಚಿಗೆ, ಆಮೇಲೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಹೋಗ್ತಾ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮಿಸ್ಸಾಗಿ ಲೇಟ್ ಆದರೆ ಸಂಜೆ ಹೋಗ್ಬಿಟ್ಟು ಕೊಡಬೇಕು, ಇಲ್ಲ ಅಂದರೆ ಇವಾಗಲೇ ಕೊಟ್ಬಿಟ್ಟು ಹೊರಟೋಗೋದು. ಸೊ ಆಮೇಲೆ ಲೇಟ್ ಆದರೆ ಏನಾದರೂ ಆಲ್ಟ್ರೇಷನ್ ಇತ್ತು ಅಂತ ಅಂದರೆ ಕಷ್ಟ ಅಲ್ವಾ ಮಿಸ್. ಸೊ ಅದಕ್ಕೆ ಇವಾಗ ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ನೋಡೋಣ, ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ ಹೋದರೆ. ಸೊ ಇಷ್ಟೇ ಗೆಸ್. ಇನ್ನು ಹಾಗೆ ಹೋಗ್ತಾ ಸ್ವಲ್ಪ ಕಾಳುಗಳೆಲ್ಲ ತೊಗೊಳಕ್ಕಿತ್ತು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಶಾಪ್ ಹತ್ರ ಕೂಡ ಹೋಗಿದ್ವಿ. ಇಲ್ಲಿ ಎಲ್ಲ ರೀತಿ ಸಿರಿಧಾನ್ಯಗಳು ಕೂಡ ಸಿಗುತ್ತೆ. ಸೊ ಸ್ವಲ್ಪ ಅಲ್ಲಿ ಕಾಳನ್ನ ತೊಗೊಂಡು ಅಲ್ಲಿಂದ ನಾವು ಇನ್ನು ಅಂಗಡಿ ಕಡೆ ಹೊರಟ್ವಿ. ಸೊ ನಾವು ಆಲ್ರೆಡಿ ಬರೋ ಅಷ್ಟರಲ್ಲಿ 1:30 2 o'clock ಆಗಿತ್ತು. ಹಾಗೆಯೇ ಇಲ್ಲಿ ಟೆಂಪಲ್ಗೆ ಕೂಡ ಹೋಗಿದ್ವಿ. ಇಲ್ಲಿ ಈಶ್ವರನ ದೇವಸ್ಥಾನ ಇತ್ತಲ್ವ, ಸೊ ಅಲ್ಲಿಗೆ ಅಂತೇಳ್ಬಿಟ್ಟು ಹೋಗಿದ್ವಿ. ಇನ್ನು ಅದಾಗಿದ್ಮೇಲೆ ನೆಕ್ಸ್ಟು ನಮ್ಮದು ಗೃಹ ಪ್ರವೇಶ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಹಾಕ್ಸೋಕ್ಕಿತ್ತಲ್ಲ, ಅದಕ್ಕೆ ಕೊಡೋಣ ಅಂತೇಳಿ ಹೋಗಿದ್ದು. ಇದು ಆ್ಯಕ್ಚುಲಿ ನಾವು ಮಾಲು, ಬಟ್ಟೆ ಶಾಪು, ಇಲ್ಲೆಲ್ಲ ಕಡೆ ಹೋಗಿದ್ವಿ. ಬಟ್ ನಾನು ವ್ಲಾಗ್ ಮಾಡ್ಕೊಳ್ಳೋಕ್ಕೆ ಮರ್ತ್ಬಿಟ್ಟಿದ್ದೆ.
ಮತ್ತು ಅಗೇನ್ ನಾವು ಸಂಜೆ ಮ್ಯಾಟರೆಲ್ಲ ಚೆಕ್ ಮಾಡೋಕ್ಕೆ ಅಂತ ಬಂದಿದ್ವಿ ಅಲ್ವಾ, ಸೊ ಆವಾಗ ನೆನೆಸ್ಕೊಂಡು ನಾನು ಇದನ್ನು ವೀಡಿಯೋ ಮಾಡ್ಕೊಂಡಿದ್ದು. ಇನ್ನೂ ಅದಾದಮೇಲೆ ಸಂಜೆ ಕೂಡ ಮತ್ತೆ ನಾವು ಬಟ್ಟೆ ಅಂಗಡಿಗೆ ಹೋಗಿದ್ವಿ. ಸೊ ಆವಾಗ ನೆನೆಸ್ಕೊಂಡು ವೀಡಿಯೋ ಮಾಡಿಕೊಂಡೆ. ಮಾರ್ನಿಂಗೆಲ್ಲ ಅಂದರೆ ಆಫ್ಟರ್ನೂನ್ ಬಂದಿದ್ವಿ ಅಲ್ವಾ 1:30 ಹಂಗೆ, ಆವಾಗ ಫುಲ್ ಓಡಾಡಿದ್ವಿ. ನಾನು ಓಡಾಡೋ ಬ್ಯುಸಿಲಿ ವೀಡಿಯೋ ಮಾಡೋದೇ ಮರ್ತ್ಕೊಂಡ್ಬಿಟ್ಟಿದ್ದೆ. ಇನ್ನು ಅದಾದಮೇಲೆ ಬಟ್ಟೆ ಎಲ್ಲ ತೊಗೊಂಡು ಮನೆಗೆ ಬರೋ ಅಷ್ಟರಲ್ಲಿ 9 ಆಗಿತ್ತು, 9:30 ಆಗಿತ್ತು ಅಂದ್ಕೋಬೋದು. ಆವಾಗ ಬಂದು ನಮಗೆ ಎಷ್ಟೊತ್ತಿಗೆ ಹೋಗಿ ಮಲ್ಕೊಬಿಡ್ತೀವಪ್ಪ ಅನಿಸ್ಬಿಟ್ಟಿತ್ತು. ಫುಲ್ ಟಯರ್ಡ್ ಆಗಿತ್ತು. ಸೊ ಈ ರೀತಿ ಇತ್ತು. ಆಲ್ಮೋಸ್ಟ್ ಈ ಮಂತ್ ಇದೇ ಥರ ಬ್ಯುಸಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ನನ್ನ ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಆದಷ್ಟು ವ್ಲಾಗ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಈ ವ್ಲಾಗು ಚಿಕ್ಕದಾಗಿ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ನನ್ನ ಅಪ್ಕಮಿಂಗ್ ವ್ಲಾಗ್ಸ್ಗೂ ಕೂಡ ಇದೇ ರೀತಿ ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್